ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ JRM. ಲೋ ಬಜೆಟ್ ಗೃಹ ಪ್ರವೇಶ ಆಲ್ಮೋಸ್ಟ್ 20 ಅವರ್ಸಲ್ಲಿ 1 ಮಿಲಿಯನ್ನು ಮತ್ತು 52,000 ಲೈಕ್ಸು. ಮೋಸ್ಟ್ಲಿ ನನ್ನ JRM ಸ್ಟುಡಿಯೋದಲ್ಲಿ ಫಸ್ಟ್ ಟೈಮ್ ಒಂದು ಶಾರ್ಟ್ ಫಿಲಮು 20 ಅವರ್ಸಲ್ಲಿ 1 ಮಿಲಿಯನ್ ರೀಚ್ ಆಗಿರೋದು. ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಅಮೃತಾಂಜನು ಸಡನ್ನಾಗಿ ಬತ್ತಿ ಇಟ್ಟರೆ ಏನಾಗುತ್ತೆ. ಸೊ ನಾವು ಹಿಂದೆ ಏನು ಶಾರ್ಟ್ ಫಿಲಮ್ ಮಾಡಿದ್ದೆ ಅದು ಕೂಡ 20 ಅವರ್ಸಲ್ಲಿ ನಂಗೆ 1 ಮಿಲಿಯನ್ ಆಗಿರಲಿಲ್ಲ. ಲೋ ಬಜೆಟ್ ಗೃಹ ಪ್ರವೇಶ ಆಲ್ಮೋಸ್ಟ್ 20 ಅವರ್ಸ್ 1 ಮಿಲಿಯನ್ ರೀಚ್ ಆಗಿದೆ. ಸೊ ಇದು ಎಂಟೈರ್ ಕ್ರೆಡಿಟ್ಸು ನನಗೆ ಮತ್ತು ನಮ್ಮ ಗೌರವ್ ಶೆಟ್ಟರ್ಗೆ ಮಾತ್ರ ಬರ್ತಾ ಇದೆ. ಸೊ ಇದರಿಂದ ತುಂಬ ಜನದ ಪರಿಶ್ರಮ ಇದೆ, ತುಂಬ ಜನ ಕಷ್ಟಪಟ್ಟಿದ್ದಾರೆ. ನಿಮ್ಗೆ ನಾರ್ಮಲಾಗಿ ಶಾರ್ಟ್ ಫಿಲಮಾಗಿ ಕಾಣಿಸುತ್ತೆ, ಬಟ್ ಇದರಿಂದ ತುಂಬ ಪರಿಶ್ರಮ ಇದೆ. ಮತ್ತು ಎಲ್ಲದಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ, ನಾನು 5 ಗಂಟೆಗೆ ರಿಲೀಸ್ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ನೀವು ಆ್ಯಕ್ಚುಲಿ ನಾನು ಅಪ್ಲೋಡ್ ಮಾಡಿದ್ದೆ, ಆಡಿಯೋ ಬರ್ತಾ ಇರಲಿಲ್ಲ, ಅದಕ್ಕೆ 7 ಗಂಟೆಗೆ ನಾವು ಅಪ್ಲೋಡ್ ಮಾಡಿದ್ವಿ. ಬಟ್ ತುಂಬ ಜನ ಏನೇನೋ ಕಮೆಂಟ್ಸಲ್ಲೆಲ್ಲ ಬೈದಿದ್ರಿ. ಸೊ ಅದಕ್ಕೆ ನಾನು ಖಂಡಿತ ಕ್ಷಮೆ ಕೇಳ್ತೀನಿ. ನಮಗೇನು ನಾವು ಬೆಳೆದೂ ಇಲ್ಲ, ನಮ್ಗೆ ಆ ದುರಂಕಾರನೂ ಇಲ್ಲ, ನಿಮ್ಮನ್ನು ಕಾಯಿಸ್ಬೇಕು ಅನ್ನೋ ಉದ್ದೇಶನೂ ನಮಗಿಲ್ಲ. ಸೊ ಅನಿವಾರ್ಯ ಕಾರಣಗಳಿಂದ, ಯಾಕಂದರೆ ತುಂಬ ಗ್ರಾಫಿಕ್ಸ್ ಇತ್ತು ಮತ್ತು ಅದ್ರದ್ದು DI ಕೆಲಸಗಳೆಲ್ಲ ಕೋಲ್ಕತ್ತಾದಲ್ಲಿ ನಡೀತಾ ಇತ್ತು. ಸೊ ಅಲ್ಲಿಂದ ಫೈಲ್ಸ್ ತೊಗೊಳ್ಳೋದು ಮಾಡೋದು ತುಂಬ ಪ್ರಾಬ್ಲಮ್ ಆಯಿತು. ಸೊ ಇನ್ಮೇಲೆ ನಾನು ಖಂಡಿತ ಪ್ರಾಮಿಸ್ ಮಾಡ್ತೀನಿ, ನಾನು ಏನು ಟೈಮಿಂಗ್ಸ್ ಹೇಳ್ತೀನಿ ಇನ್ಮೇಲೆ ಅದೇ ಟೈಮ್ಗೆ ಅಪ್ಲೋಡ್ ಮಾಡ್ತೀನಿ, ಯಾವುದೇ ವೀಡಿಯೋಸ್ ಆಗಲಿ. ಮತ್ತು ಇನ್ನೊಂದು ಏನಂದರೆ, ಈ ಶಾರ್ಟ್ ಫಿಲಮ್ಸ್ಗೆ ಏನೇನು ಕ್ರೆಡಿಟ್ಸ್ ಬರ್ತಾಯಿದೆ ಅದನ್ನು ದಯವಿಟ್ಟು ಅಮೃತಾಂಜನ್ ಸಿನಿಮಾ ಕನ್ವರ್ಟ್ ಮಾಡಿ. ಯಾಕಂದರೆ ನಾವು ಅಮೃತಾಂಜನ್ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಅಮೃತಾಂಜನ್ 2 ಅಂತ ಬರ್ತಾಯಿದೆ. ತುಂಬ ಕಮೆಂಟ್ಸಲ್ಲೂ ಹಾಗೆ ಬರ್ತಾಯಿದೆ, ಅಮೃತಾಂಜನ್ 2 ಬರ್ತಾಯಿದೆ, ಅಮೃತಾಂಜನ್ 2 ಬರ್ತಾಯಿದೆ ಅಂತ. ಅಮೃತಾಂಜನ್ 2 ನಾನು ಮಾಡ್ತಾಯಿಲ್ಲ, ಬಟ್ ಅಮೃತಾಂಜನ್ ಸಿನಿಮಾ ಬರ್ತಾಯಿದೆ. ಅಮೃತಾಂಜನಲ್ಲಿ ಯಾರ್ಯಾರು ಮಾಡಿದ್ರು ಅವರೆಲ್ಲ ಪ್ರತಿಯೊಬ್ಬರು ಮಾಡಿದ್ದಾರೆ. ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಯಾರ್ಯಾರು ವೈರಲ್ ಆಗಿದ್ರು ಪ್ರತಿಯೊಬ್ಬರು ಕೂಡ ಅದರಲ್ಲಿದ್ದಾರೆ. ಸೊ ಅದನ್ನು ಮೇಲ್ ತರಬೇಕು ಅಂತ ಹೇಳ್ಬಿಟ್ಟು ನಾವು ಶಾರ್ಟ್ ಫಿಲಮ್ ಮೂಲಕ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದರೆ ನಿಮ್ಗೆ ಗೊತ್ತು, ನಾವು ಯಾರು ಸ್ಟಾರ್ಗಳಲ್ಲ. ಸೊ ನಮ್ಮ ಕೈಲಾದಷ್ಟು ಪ್ರಮೋಷನ್ಸ್ ಮಾಡ್ಕೊಳ್ತಾ ಇದ್ದೀವಿ, ಅದನ್ನ ಶಾರ್ಟ್ ಫಿಲಮ್ಸ್ಗಳ ಮೂಲಕ ಪ್ರಮೋಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. JRM ಟೀಮು ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ನಿಮ್ಮ ಮನಸ್ಸಲ್ಲಿ ಹುಟ್ಟಿಸ್ಬೇಕು, ಅದಕ್ಕೋಸ್ಕರ ಇದನ್ನ ನಾವು ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ನಿಮ್ದೇನೇ ಪ್ರೀತಿ ವಿಶ್ವಾಸ ಏನೇ ನಂಬಿಕೆ ಇದ್ದರೂ ಅದು ಅಮೃತಾಂಜನ್ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ನಾವು ಸಿನಿಮಾ ಬರ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಕೆಲಸಗಳೆಲ್ಲ ನಡೀತಾ ಇದೆ, ಅದಕ್ಕೆ ಮಾಡ್ತಾಯಿದ್ವಿ. ಮತ್ತು ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಲೋ ಬಜೆಟ್ ಶಾರ್ಟ್ ಫಿಲಮ್ ಕೂಡ ತುಂಬ ಔಟ್ಲೆಟ್ಗಳಲ್ಲೆಲ್ಲ ಪ್ಲೇ ಆಗ್ತಾ ಇದೆ. ಅಂದರೆ ಎಲ್ಲರೂ ಪ್ರೀತಿಯಿಂದ ಅವರವರೇ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತು ತುಂಬ ರೆಕಮೆಂಡೇಷನ್ನು ಮತ್ತು ತುಂಬ ಜನ ಮೆಸೇಜ್ಗಳು ಮಾಡ್ತಾ ಇದ್ದಾರೆ. ಕಮೆಂಟ್ಸ್ ಎಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರೋ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಂಧ್ರ ಪ್ರದೇಶ, ತಮಿಳ್ನಾಡು ಎಲ್ಲ ಕಡೆಯಿಂದನೂ ನಮ್ಮ ಕಮೆಂಟ್ಸ್ ಬರ್ತಾ ಇದೆ. ಸೊ ಅಲ್ಲಿರೋ ಕನ್ನಡಿಗರಿಗೂ ಅಷ್ಟೇ ನಾನು ಮನಸ್ಸಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೋ ಬಜೆಟ್ ಗೃಹ ಪ್ರವೇಶದಲ್ಲಿ ತುಂಬ ಜನ, ಅಂದರೆ ನನಗಿಂತ ನನ್ನ ಜೊತೆ ಮತ್ತು ನಮ್ಮ ಗೌರವ್ ಜೊತೆ ಬಿಟ್ಟು ತುಂಬ ಜನ ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಯಾಕಂದರೆ ನಾವು ಕ್ಯಾಮ್ರಾ ಬಿಹೈಂಡ್ ಕೆಲಸ ಮಾಡ್ತಾ ಇರಬೇಕಾದ್ರೆ, ಸೊ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ JRM ಅಂತ ಬರುತ್ತೆ. ಸೊ ಅದರಿಂದ ಇನ್ನೂ ತುಂಬ ಜನ ಕೆಲಸ ಮಾಡಿರ್ತಾರೆ. ಈವನ್ ನಮ್ಮ ಪ್ರೊಡಕ್ಷನ್ ಟೈಮು ಮತ್ತು ಊಟ ತಂದು ಕೊಡೋದಾಗ್ಬೋದು, ನಮ್ಮ ಸೆಟ್ ಪ್ರಾಪರ್ಟಿ ಏನೇ ಆಗಲಿ, ಸಂತು ಅಂತ ಒಬ್ಬ ಹುಡುಗ ನೋಡ್ಕೊಳ್ತಾ ಇದ್ದ, ನೀವು ಅವನೇನು ಆ್ಯಕ್ಟ್ ಮಾಡಿದ್ದಾನೆ, ಸೊ ಅವ್ನು ಮಾಡ್ತಾಯಿದ್ದ. ಸೊ ಅವನದು ಎಫರ್ಟ್ ತುಂಬ ಇದೆ. ಅದಾಗಿದ ತಕ್ಷಣ ಅಂಜನ್ ಅಂತ ಹುಡುಗ, ಮತ್ತು ಸುಪ್ರೀತ್ ಅಂತ ನೀವು ನೋಡಿರ್ಬೋದು, ಕಲಾಕಾರ ಸುಪ್ರೀತ್, ಅವನು ಕೂಡ ನನ್ನ ಜೊತೆ ನನ್ನ ಟೀಮಿಗೆ ಬರ್ಬೇಕಾದ್ರೆ ಅವನೊಂದು ಮಾತು ಹೇಳಿದ್ದ, ಸರ್ ನಂಗೆ ದುಡ್ಡು ಬೇಡ, ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿದ್ದ. ಸೊ ಅವನು ಎಷ್ಟು ದಿನ ಕೆಲಸ ಮಾಡ್ದ, ಪಾಪ ಅವನೇನು ದುಡ್ಡು ತೊಗೊಳ್ಳಿಲ್ಲ. ಸೊ ಅವನ ಜೊತೆ ಕೆಲವೊಂದು ಟೀಮ್ಗಳನ್ನ ಕರ್ಕೊಂಬಂದ, ಕಿರಣ್ ಕಲಾವಿದ ಅಂತ, ಮತ್ತು ಮಂಜು, ಮತ್ತು ಪವನ್ ಅಂತ ಹುಡುಗ ಬಂದಿದ್ದ. ಮತ್ತು ಅವನ ಜೊತೆ ಇನ್ನೂ ಒಂದು ಸಲ 4-5 ಜನ ಪಾಪ ಹುಡುಗರು ಬಂದಿದ್ರು. ಅವರು ಕೂಡ ರಿಹರ್ಸಲ್ ಮಾಡಿ, ನೀವು ನೋಡಿರ್ಬೋದು. ನಾನು ಒಂದೇ ಒಂದು ಪ್ರೌಡಾಗಿ ಹೇಳ್ತೀನಿ, ಕನ್ನಡದಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋ ಏಕೈಕ ಶಾರ್ಟ್ ಫಿಲಮ್ ಲೋ ಬಜೆಟ್ ಗೃಹ ಪ್ರವೇಶ ಅಂದ್ಕೊಳ್ತೀನಿ. ಯಾಕಂದರೆ 21 ಜನ ಆರ್ಟಿಸ್ಟ್ಗಳಿದ್ದಾರೆ. ಮತ್ತು ಆಲ್ಮೋಸ್ಟ್ ನಾವು ಒಂದು 36 ಅವರ್ಸ್ ಕಂಟಿನ್ಯೂ ಅಂದರೆ ಶೂಟ್ ಮಾಡಿದ್ದೀವಿ. ಸೊ ಕ್ಯಾಮ್ರಾನೂ ಆಗ್ಬೋದು, ನಿಮಗೆ ತುಂಬ ಕ್ವಾಲಿಟಿಗೋಸ್ಕರ ತುಂಬ ಫೈಟ್ ಮಾಡಿದ್ದೀವಿ. ಈವನ್ ನಾವು ಫಸ್ಟಿಂದ ಲಾಸ್ಟು ಈ ಟೈಟಲ್ಸು, ಗ್ರಾಫಿಕ್ಸು ಪ್ರತಿಯೊಂದು ಹಿಡಿದು ಶಶಾಂಕ್ ಅಂತ ಒಬ್ಬ ಹುಡುಗ ಮಾಡಿದ್ದಾನೆ. ಅವನು ಅದಕ್ಕೆ ತುಂಬ ಎಫರ್ಟ್ ಹಾಕಿದ್ದಾನೆ. ಆ್ಯಕ್ಚುಲಿ ಮೋರ್ ನಂಬರ್ ಆಫ್ ಕ್ರೆಡಿಟ್ ಅವ್ನಿಗೆ ಹೋಗಬೇಕು, ಯಾಕಂದರೆ ಅವ್ನ ಎಫರ್ಟ್ ತುಂಬ ಇದೆ ಅದರಲ್ಲಿ. ನಾವು ಹಾಕಿದ್ದೀವಿ, ಇವನ್ ಎಫೆಕ್ಟ್ಸ್ ಕೂಡ ಅವನೇ ಮಾಡಿಕೊಂಡು ಮಾಡಿರೋದು. ಸೊ ಇನ್ನೂ ಎಷ್ಟೊಂದು ಕಲಾವಿದರು ಅವರು ಟೆಕ್ನಿಷಿಯನ್ಸ್ಗಳೆಲ್ಲ ತುಂಬ
ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ನನಗೇನು ಕ್ರೆಡಿಟ್ಸ್ ಬರುತ್ತೆ ಅದ್ರ ಮುಕ್ಕಾಲು ಭಾಗ ಆ ಕ್ರೆಡಿಟ್ಸ್ ಅವ್ರಿಗೂ ಹೋಗಬೇಕು. ಸೊ ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ ಗೌರವ್ದು ನಂದೇ ಜಾಸ್ತಿ ಇದೆ, ಮತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ಜಾಸ್ತಿ ಕಮೆಂಟ್ಸ್ಗಳು ತೆಗೆದ್ರೆ ಗೌರವದೇ ಜಾಸ್ತಿ ಕಮೆಂಟ್ಸು, ಇಲ್ಲಾಂದರೆ ಕ್ಲೈಮ್ಯಾಕ್ಸ್ ಕಮೆಂಟ್ಸ್ಗಳೇ ಜಾಸ್ತಿ ಇದೆ. ಸೊ ಆ ಎರಡು ಅದನ್ನು ನಂಗೆ ತೊಗೊಳಕ್ಕೆ ಇಷ್ಟ, ಯಾಕೋ ಮನ್ಸಾಗ್ರ ಅಂತ ಬೇಡ ಅಂತ ಅನ್ನಿಸ್ತು, ಯಾಕಂದರೆ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಸೊ ಮತ್ತು ಈ JRM ಸ್ಟುಡಿಯೋ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ ಅಂದರೆ, ನಾವೆಲ್ಲೇ ಹೋದ್ರೂ ಅಂದರೆ ಪ್ರತಿಯೊಂದು ಫ್ಯಾಮಿಲಿ ಕೂಡ ಇವಾಗ JRM ಸ್ಟುಡಿಯೋ ಅಂದರೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮನೇಲಿ ಕೂತ್ಕೊಂಡು ಆ ವೀಡಿಯೋಸ್ ಎಲ್ಲ ನಾನು ಕಳಿಸ್ತಾ ಇದ್ದೀರಾ, ಅದನ್ನೆಲ್ಲ ನಾನು ಟ್ಯಾಗ್ ಮಾಡ್ತೀನಿ ಇಷ್ಟರಲ್ಲೇ. ಸೊ ಫಸ್ಟ್ ಟೈಮ್ ಒಂದು ಶಾರ್ಟ್ ಫಿಲಮ್ಮು ಈ ಮಟ್ಟಕ್ಕೆ ರೀಚ್ ಆಗಿರೋದು, ಅದು 20 ಮಿನಿಟ್ಸ್ ಡ್ಯೂರೇಷನ್ ಇರೋಂಥ ಶಾರ್ಟ್ ಫಿಲಮ್ಮು, ಮತ್ತು ಒಳ್ಳೊಳ್ಳೆ ಟೆಕ್ನಿಷಿಯನ್ ನನ್ನ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇರೋದು ರೋಹಿತ್ ಅವರು, ಅವ್ರ ಬಗ್ಗೆನೂ ತುಂಬ ಮಾತಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಪಲ್ಪಿಲೇ ಹೇಳಿದೆ ನಾನು ದೊಡ್ಡ ಫ್ಯಾನ್ ಅವ್ರಿಗೆ ಅಂತ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಿಮಗೆ ಮ್ಯೂಸಿಕ್ ಒಂದು ಆಯಾಮನೆ ಕ್ರಿಯೇಟ್ ಮಾಡುತ್ತೆ ಮ್ಯೂಸಿಕ್, ಅದ್ರ ಬಗ್ಗೆನೂ ತುಂಬ ಮಾತಾಡಿದ್ದಾರೆ. ಸೊ ಗೊತ್ತು, ನಾನು ಆ್ಯಕ್ಚುಲಿ ಜಾಸ್ತಿ ನಾರ್ಮಲಾಗಿ ಬಂದು ಮಾತಾಡೋಲ್ಲ, ಯಾಕಂದರೆ ನೀವು ನಾನು ನೋಡೋಲ್ಲ, ನಾನು ಟೆಕ್ನಿಷಿಯನ್ ಆಗಿರೋದ್ರಿಂದ ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡಲ್ಲ. ನಾನು ಬರೆದು ಆ್ಯಕ್ಟಿಂಗ್ ಮಾಡಿಸಿ ಡೈರೆಕ್ಷನ್ ಮಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ. ಸೊ ಜಾಸ್ತಿ ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಯಾವತ್ತೂ ನಮ್ಗೆ ದುರಂಕಾರ ಬರೋಲ್ಲ, ಯಾಕಂದರೆ ನಾನು ಪ್ಯೂರ್ ಕಂಟೆಂಟ್ ಕ್ರಿಯೇಟರು. ಮತ್ತು ಇನ್ನೊಂದೇನೆಂದರೆ, ಈ ಅಮೃತಾಂಜನ್ ಸಿನಿಮಾ ಬರೋ ತನಕ ಮಾತ್ರ ಈ ಶಾರ್ಟ್ ಫಿಲಮ್ಸ್ನ ನಾನು ಮಾಡ್ತೀನಿ. ಅದಾದಮೇಲೆ ಈ ಶಾರ್ಟ್ ಫಿಲಮ್ ಒಂದು ಫುಲ್ ಸ್ಟಾಪ್ ಬಿಡ್ತೀನಿ. ಸೊ ನಿಮ್ಗಂತಲೇ ಕಷ್ಟಪಟ್ಟು ಪ್ರೀತಿಯಿಂದ ಎಫರ್ಟ್ ಹಾಕಿ ನಾವು ಖಂಡಿತ ಸಿನಿಮಾ ಮಾಡ್ತೀವಿ. ಅದು ಏನು ಅಂತ ನಾನು ಹೇಳ್ತೀನಿ, ಇಷ್ಟರಲ್ಲೇ ಹೇಳ್ತೀನಿ, ಏನು ಕತೆ ಅದೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೀನಿ. ಬಟ್ ನಿಮ್ದು ಏನೇ ಪ್ರೀತಿ ವಿಶ್ವಾಸ ಇದ್ರೂ ಅಮೃತಾಂಜನ್ ಮೇಲೆ ಇರಲಿ. ಅಮೃತಾಂಜನ್ ಸಿನಿಮಾ ಬರ್ತಾಯಿದೆ, ಅಮೃತಾಂಜನ್ ಶಾರ್ಟ್ ಫಿಲಮ್ ಖಂಡಿತ ಬರ್ತಾಯಿಲ್ಲ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ಅಮೃತಾಂಜನ್ ಶಾರ್ಟ್ ಫಿಲಮ್ ಯಾವಾಗ ಬರುತ್ತೆ ಅಂತ. ದೇವರನ್ನೇ ಅಮೃತಾಂಜನ್ ಶಾರ್ಟ್ ಫಿಲಮ್ ನಾನು ಮಾಡಲ್ಲ. ಸೊ ಅದು ಬರೋದು ಇಲ್ಲ, ಅಮೃತಾಂಜನ್ 2 ಬರಲ್ಲ. ಅಮೃತಾಂಜನ್ ಸಿನಿಮಾ ಬರ್ತಾಯಿದೆ. ಸೊ ಖಂಡಿತ ನೀವು ಇಷ್ಟಪಡ್ತೀರಾ, ನೀವೇನು ಇವಾಗ ನೋಡಿ ಇಷ್ಟಪಡ್ತೀರಾ ಶಾರ್ಟ್ ಫಿಲಮ್ಸ್ನ, ಅದ್ರ ಎರಡಷ್ಟು ಇಷ್ಟಪಡ್ತೀರಾ, ಆ ನಂಬಿಕೆ ನನ್ನಲ್ಲಿದೆ. ಸೊ ಇಲ್ಲಿ ಯಾರ್ಯಾರು ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಸೇಮ್ ಅದರಲ್ಲೂ ವರ್ಕ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಗೆ ಎಷ್ಟು ಪ್ರೀತಿ ಹೇಳಿದ್ರು ನಂದು ಸಾಲದು. ನಮ್ಮ ಗೃಹ ಪ್ರವೇಶ ತಂಡದ ಪರವಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲ ಭೇಟಿಲಿ ಲವ್ ಆಯ್ತು ನಿನ್ನ ಮೇಲೆ, ನಿನ್ನ ಕಣ್ಣಿನ ಪವರಲ್ಲಿ ಸತ್ತೋದ್ನಲ್ಲೇ, ಕಣ್ಣ ಸನ್ನೆಯಲ್ಲಿ ಕರೆದೊಯ್ವೆ ಬಾರೆ ನಲ್ಲೆ, ನಾವು ಸಿಗೋಣ ಮಾಡಿ ಮೇಲೆ.